Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ಗೊತ್ತಾಗಿರುತ್ತೆ ತಮ್ಲೇನ್ ನೋಡಿ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಇದೆ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವಿಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ತೀರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಏನಪ್ಪ ಇವತ್ತಿನ ಟಾಪಿಕ್ಕು ಅಂತಂದರೆ ನಮ್ಮ ಕಣ್ಣನ್ನ ನಾವು ಎಷ್ಟು ಚೆನ್ನಾಗಿ ಹೆಲ್ತಿಯಾಗಿ ಇಟ್ಕೋಬೋದು. ಸೊ ನಮಗೆ ಗೊತ್ತಿರೋವಂಥ ಒಂದು ಲೈಕ್ ಸ್ವಲ್ಪ ಟಿಪ್ಸ್ನ ನಾವು ಫಾಲೋ ಮಾಡಿ ನಮ್ಮ ಕಣ್ಣನ್ನ ಹೇಗೆ ಹೆಲ್ತಿಯಾಗಿ ಇಟ್ಕೋಬಹುದು ಅನ್ನೋದು ಇವತ್ತಿನ ವಿಡಿಯೋಲಿ ನೋಡೋಣ ಆಯಿತಾ. ಸೊ ನಾನು ಒಂದಷ್ಟು ಟಿಪ್ಸ್ನ ನಾನು ಫಾಲೋ ಮಾಡುವಂಥದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ದ ಫಸ್ಟ್ ಟಿಪ್ ಏನಪ್ಪ ಅಂತಂದರೆ ಎಸ್ ಅಫ್ಕೋರ್ಸ್ ನಾವೇನು ತಿಂತೀವೋ ಅದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಸೊ ಬ್ಯಾಲೆನ್ಸ್ಡ್ ಆಗಿರೋ ಡಯಟ್ ಫುಡ್ನ ನಾವು ತಿನ್ನಬೇಕಾಗತ್ತೆ. ಡಯಟ್ ಫುಡ್ ಅಂತಂದರೆ ರೈಸ್ ಬಿಟ್ಬಿಡೋದು, ಇಲ್ಲ ಬರೀ ಚಪಾತಿನೇ ತಿನ್ನೋದು, ಮುದ್ದೆ ತಿನ್ನೋದು ಅಂತಲ್ಲ. ಸೊ ಈಕ್ವಲ್ ಕ್ವಾಂಟಿಟಿಯಾಗಿ ಎಲ್ಲನೂ ತಿನ್ನೋದು, ಫ್ರೂಟ್ಸ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ನಮ್ಮ ದೇಹಕ್ಕೆ ಏನೆಲ್ಲ ಬೇಕೋ ನ್ಯೂಟ್ರಿಷನ್ಸು ಸೊ ಅದನ್ನೆಲ್ಲ ತಿನ್ನುವಂಥದ್ದು. ಓಕೆನಾ. ಸೊ ಫಸ್ಟ್ ಪಾಯಿಂಟ್. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಸೊ ಸಾಮಾನ್ಯವಾಗಿ ನೋಡಿ ಡಾಕ್ಟರು ಸಜೆಸ್ಟ್ ಮಾಡುವಂಥದ್ದು ಸೊ ವೆಜಿಟೇರಿಯನ್ ಆಗಿರೋರಿಗೆ ಕ್ಯಾರೆಟು ಆ್ಯಂಡ್ ನಾನ್ ವೆಜ್ ತಿನ್ನೋರಿಗೆ ಫಿಶ್ಶು. ಸೊ ಇದೆರಡು ತುಂಬಾ ಒಳ್ಳೆಯದು ಕಣ್ಣಿಗೆ. ಆ್ಯಂಡ್ ಸಮ್ಟೈಮ್ಸ್ ನೋಡಿ ಈ ಕ್ಯಾಪ್ಸುಲ್ ಬರುತ್ತೆ ಮೆಡಿಸನಲ್ಲೂ ಅಷ್ಟೇ, ಸಾಕಷ್ಟು ಮೆಡಿಸನಲ್ಲಿ ಫಿಶ್ ಆಯಿಲ್ನ ಬಳಸ್ತಾರೆ ಬಿಕಾಸ್ ಅದು ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂತ. ಸೊ ಹಾಗಾಗಿ ಫಿಶ್ನ ನಾವು ತಿನ್ನೋದ್ರಿಂದ ಆ್ಯಂಡ್ ಫಿಶ್ನು ಅಷ್ಟೇ ಹೀಟ್ ಅಂತ ಒಂದೇ ಬಿಟ್ಟರೆ ಅದೇನು ನಮಗೆ ನಾವೇ ಲೈಕ್ ಒಂದು ಕೊಬ್ಬಿನಂಶ ಏನಿರುತ್ತೆ ಮೀಟಲ್ಲಿ ಸೊ ಅದನ್ನೆಲ್ಲನೂ ಇದರಲ್ಲಿ ಮೈನಸ್ ಮಾಡುತ್ತೆ. ಇದರಲ್ಲಿ ಏನು ಫ್ಯಾಟಿ ಅಂತದ್ದು ಅದೇನು ಅನಿಸೋದೇ ಇಲ್ಲ ಫಿಶಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅದಕ್ಕೆ ನೋಡಿ ಕೆಲವರು ಜನ ಯಾರು ಜಾಸ್ತಿ ಫಿಶ್ ತಿಂತಾರೋ ಸ್ಪೆಷಲಿ ಕೇರಳದವರು ಅವರು ಸಿಕ್ಕಾಪಟ್ಟೆ ಶಾರ್ಪಾಗಿರ್ತಾರೆ ಆ್ಯಂಡ್ ಅವ್ರ ಕಣ್ಣೂ ಅಷ್ಟೇ ತುಂಬಾ ಶಾರ್ಪಾಗಿರುತ್ತೆ. ಸೊ ಅವರು ಜಾಸ್ತಿ ಫಿಶ್ನ ತಿಂತಾರಲ್ಲ ಸೊ ಅದಕ್ಕೋಸ್ಕರ. ಆ್ಯಂಡ್ ಕ್ಯಾರೆಟು ಅಷ್ಟೇ. ಸೊ ಕ್ಯಾರೆಟ್ನ ಜಾಸ್ತಿ ತಿನ್ನಬೇಕಾಗುತ್ತೆ. ಸೊ ಕ್ಯಾರೆಟೂ ಅಷ್ಟೇ ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದು. ಸೊ ಎರಡನ್ನ ಸೊ ಗಮನದಲ್ಲಿ ಇಟ್ಕೊಳ್ಳಿ. ಓಕೆನಾ. ಸೊ ವೆಜ್ ಆದವರು ಕ್ಯಾರೆಟ್ನ ತಿನ್ನಿ, ನಾನ್ ವೆಜ್ ಆದವರು ಫಿಶ್ನ ತಿನ್ನಿ. ಸೊ ಫಿಶ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಬಿಡಿ, ಸೊ ಕ್ಯಾರೆಟ್ನೇ ತಿನ್ನಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ಎಸ್ ಅಫ್ಕೋರ್ಸ್ ಇದೊಂದು ಮ್ಯಾಂಡೇಟ್ರಿ. ಯಾವಾಗಲೂ ನಾನು ಹೇಳ್ದಂಗೆ ನನ್ನ ವೀಡಿಯೋದಲ್ಲಿ ನೀರು ಕುಡಿಬೇಕು, ಹೈಡ್ರೇಟ್ ಆಗಿರಬೇಕು, ಇದು ಕಂಪಲ್ಸರಿ. ಲೈಕ್ ಎಲ್ಲ ನಮ್ಮ ಪಾರ್ಟ್ಸ್ ಆಫ್ ದ ಬಾಡಿಗೆ ನೀರು ತುಂಬಾ ಇಂಪಾರ್ಟೆಂಟು. ಸೊ ಸಿಕ್ಕಾಪಟ್ಟೆ ಹೈಡ್ರೇಟ್ ಆಗಿರಬೇಕು. ಓಕೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ಚೆನ್ನಾಗಿ ನಾವು ಆಫೀಸಿಂದ ಬಂದಿದ್ದ ತಕ್ಷಣ ಆಗಿರ್ಬೋದು, ಸ್ಕೂಲಿಂದ ಬಂದಿದ್ದ ತಕ್ಷಣ ಆಗಿರ್ಬೋದು, ಅಥವಾ ಇಲ್ಲ ಅಂತಂದರೆ ನಮಗೆ ಏನೋ ತುಂಬ ಸ್ಟ್ರೈನ್ ಆಗೋಗಿದೆ ಕಣ್ಣು ಅಂತ ಅಂದಾಗೂ ಅಷ್ಟೇ. ಸೊ ಒಂದು ಬೌಲಲ್ಲಿ ನೀರು ತೊಗೊಂಡು ಕಣ್ಣನ್ನ ಅದ್ರಲ್ಲಿ ಮಿಕ್ಸೋದ್ರಿಂದ ಏನೆಲ್ಲ ಗಲೀಜಿದೆ ಅದನ್ನೆಲ್ಲ ಬಂದ್ಬಿಡುತ್ತೆ. ಅಥವಾ ಇಲ್ಲ ಅಂತಂದರೆ ಟ್ಯಾಪ್ ವಾಟರಲ್ಲಿ ಲೈಕ್ ಚೆನ್ನಾಗಿ ನೀರನ್ನ ತೊಗೊಂಡು ಚೆನ್ನಾಗಿ ಸ್ಪ್ಲ್ಯಾಶ್ ಮಾಡೋದ್ರಿಂದ ಕಣ್ಣೊಳಗಡೆ ಸೊ ಅದರಲ್ಲೂ ಅಷ್ಟೇ ಬೆನಿಫಿಟ್ ಇದೆ. ಏನೆಲ್ಲಾದರೂ ಡರ್ಟ್ ಇದ್ದರೆ ಅದು ಬಂದ್ಬಿಟ್ರೆ ನಮಗೆ ಕಾಣಿಸುತ್ತಾ ಅಂತ ಇಲ್ಲ. ಸೊ ಅದು ಹೋಗುತ್ತೆ, ನಮಗೆ ಕಾಣಿಸೋದಿಲ್ಲ ಅಷ್ಟೇ. ಓಕೆನಾ. ಸೊ ನೀಟಾಗಿ ಕಣ್ಣ ವಾಶ್ ಮಾಡೋದ್ರಿಂದ ಸೊ ನಮ್ಮ ಐನೂ ಅಷ್ಟೇ ತುಂಬ ನಮ್ಗೆ ಅನಿಸುತ್ತೆ, ಆ ಫ್ರೆಶ್ನೆಸ್ ಅನಿಸುತ್ತೆ. ಒನ್ಸ್ ನೀವು ಕಣ್ಣ ಚೆನ್ನಾಗಿ ವಾಶ್ ಮಾಡಿದ್ರೆ ಫ್ರೆಶ್ನೆಸ್ ಅನಿಸುತ್ತೆ. ಸೊ ಹಾಗಾಗಿ ಅದರಲ್ಲಿ ತಿಳ್ಕೊಬೋದು ಡರ್ಟು ಸ್ವಲ್ಪ ಹೋಗಿದೆ ಅಂತ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ವೀಕ್ಲಿ ಒನ್ಸ್ ಕುಕುಂಬರ್ ಸ್ಲೈಸ್ನ ನಿಮ್ಮ ಕಣ್ಣ ಮೇಲೆ ಇಟ್ಕೊಳ್ಳೋದಾಗಿರಲಿ, ಇದನ್ನು ನಮ್ಮ ಕಣ್ಣಿಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಆ್ಯಂಡ್ ತಂಪಾಗಿರುತ್ತೆ. ಸೊ ತುಂಬ ಲೈಕ್ ಇಲ್ಲೇನಾದರೂ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿದ್ದರೆ ನೀವು ಪೊಟ್ಯಾಟೊ ಸ್ಲೈಸ್ನ ಇಟ್ಕೋಬೋದು, ಅದನ್ನು ಕೂಡ ಬೆನಿಫಿಟ್ಟು. ಲೈಕ್ ಏನಾದರೂ ಹತ್ರ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದನ್ನು ಕೂಡ ಹೋಗುತ್ತೆ. ಸೊ ಇದನ್ನು ಕೂಡ ನೀವು ಟಿಪ್ನ ಫಾಲೋ ಮಾಡ್ಬೋದು. ಆ್ಯಂಡ್ ಮುಖ್ಯವಾಗಿ ಎಕ್ಸಸೈಸ್ ಮಾಡುವಂಥದ್ದು. ನಿಮಗೇನು ಬೇಸಿಕ್ಕಾಗಿ ನಿಮ್ಗೇನು ಎಕ್ಸಸೈಸ್ ಗೊತ್ತಿದೆಯೋ, ಲೈಕ್ ಕಣ್ಣ ರೊಟೇಟ್ ಮಾಡೋದಾಗಿರಲಿ, ರೈಟ್ ಆ್ಯಂಡ್ ಲೆಫ್ಟ್ ನೋಡೋದಾಗಿರಲಿ, ಅಪ್ ಆ್ಯಂಡ್ ಡೌನ್ ನೋಡೋದಾಗಿರಲಿ, ಸೊ ಇದು ಕೂಡ ಎಕ್ಸಸೈಸ್ ನೀವು ಮಾಡ್ಬೋದು. ಇದು ಕೂಡ ಹೆಲ್ಪ್ಫುಲ್ ಆಗೋವಂಥದ್ದು. ಆ್ಯಂಡ್ ಒಂದೇ ಪಾಯಿಂಟ್ನ ಅಲ್ಲಿ ನೇರವಾಗಿ ನೋಡುವಂಥದ್ದು, ಲೈಕ್ ಅಲ್ಲೇ ನೋಡುವಂಥದ್ದು ಒಂದು 20 ಮಿನಿಟ್ಸು. ಸೊ ಈ ಥರದ್ದೆಲ್ಲ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಕಣ್ಣು ಶಾರ್ಪ್ನೆಸ್ನ ಸ್ವಲ್ಪ ಚೆನ್ನಾಗಿ
ಇಂಪ್ರೂವೈಸ್ ಮಾಡ್ಕೋಬೋದು. ಆ್ಯಂಡ್ ಸಮ್ಟೈಮ್ಸ್ ನಾನು ನೋಡಿದ್ದೀನಿ ಕೆಲವರು ಲೆನ್ಸ್ನ ಯೂಸ್ ಮಾಡೋರು ಇರ್ತಾರೆ. ಸೊ ಅವರು ಕೂಡ ಅಷ್ಟೇ, ಅವ್ರ ಲೆನ್ಸ್ ಕೇಸ್ನ ನೀಟಾಗಿ ವಾಶ್ ಮಾಡೋದಾಗಿರಲಿ, ಅದಕ್ಕೆ ಅಂತ ಸಪ್ರೇಟ್ ನೀರು ಬರುತ್ತೆ. ಸೊ ಟ್ಯಾಪ್ ವಾಟರ್ ಆಬ್ವಿಯಸ್ಲಿ ಟ್ಯಾಪ್ ವಾಟರ್ ಯೂಸ್ ಮಾಡೋಂಗಿಲ್ಲ, ಅದಕ್ಕೆ ಸಪ್ರೇಟ್ ನೀರು ಬರುತ್ತೆ. ಲೈಕ್ 2 days ಒನ್ಸ್, ಅಥವಾ ನೀವು ಡೈಲಿ ಚೇಂಜ್ ಮಾಡೋಂಗಿದ್ರು ಓಕೆ, ನೀರನ್ನ ಚೇಂಜ್ ಮಾಡಿ ಅದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಹಾಕೊಳ್ಳೋದ್ರಿಂದ ಕಣ್ಣು ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಸ್ಕ್ರೀನ್ ನೋಡುವಂಥದ್ದು, ಮೊಬೈಲ್ ರಾತ್ರಿ ಅದನ್ನು ಸ್ಕ್ರೋಲ್ ಮಾಡ್ಕೊಂಡಿರ್ತಾರಲ್ಲ ಕೆಲವರು, ಸೊ ಅದನ್ನು ಅಷ್ಟೇ ಲೈಟ್ ಆಫ್ ಮಾಡಿಬಿಟ್ಟು ಮೊಬೈಲ್ ನೋಡೋದು, ಟಿ ವಿ ನೋಡೋದು, ಸಿಸ್ಟಮ್ ಮುಂದೆ ಕೂತ್ಕೊಳ್ಳೋದು. ಸೊ ಇದನ್ನೆಲ್ಲ ಮಾಡಬೇಡಿ, ಬಿಕಾಸ್ ಆ ರೇಸ್ ಎಲ್ಲ ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗುವಂಥದ್ದು, ತುಂಬಾ ಡ್ಯಾಮೇಜಿಂಗ್ ಆಗುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ, ಲೈಕ್ ಏನೇನೋ ಎಕ್ಸ್ಪೆರಿಮೆಂಟ್ ಎಲ್ಲ ಅಂಡರ್ ಐ ಕ್ರೀಮ್ ಅಂತ ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಇಟ್ಸ್ ವೆರಿ ಡೇಂಜರಸ್, ಬಿಕಾಸ್ ಇದನ್ನೆಲ್ಲನೂ ತುಂಬ ಸಾಫ್ಟಾಗಿರುತ್ತೆ ನಮ್ಮ ಟಿಶ್ಯೂಸ್ ಇಲ್ಲೆಲ್ಲನೂ, ಆ್ಯಂಡ್ ಎಫೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಣ್ಣ ಹತ್ರ ಎಲ್ಲ ಏನು ನೀವು ಚಾನ್ಸ್ ತೊಗೊಳೋದಕ್ಕೆ ಹೋಗ್ಬೇಡಿ, ಬೇರೆ ಏನೇನೆಲ್ಲ ಎಕ್ಸ್ಪೆರಿಮೆಂಟ್ ಅಂತೂ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ಮತ್ತು ಚೆನ್ನಾಗೆ ಊಟ ಮಾಡಬೇಕು. ಎಸ್, ಅಫ್ಕೋರ್ಸ್ ಚೆನ್ನಾಗಿ ಊಟ ಮಾಡಬೇಕು. ಲೈಕ್ ಹೆಲ್ತಿಯಾಗಿ ಇಟ್ಕೋಬೇಕು. ಲೈಕ್ ನಾವೇನೇ ತಿನ್ನಂಗಿದ್ರೂ ಹೆಲ್ತಿಯಾಗಿ ನಾವು ತಿನ್ನೋದ್ರಿಂದ ಸೊ ಎಂಟೈರ್ ಕಣ್ಣಿಗೆ ಮಾತ್ರ ಅಲ್ಲ, ಸೊ ಎಂಟೈರ್ ನಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಲೈಕ್ ಅನ್ವಾಂಟೆಡ್ ಏನೆಲ್ಲ ತಿನ್ನೋದಕ್ಕಿಂತ ಸ್ವಲ್ಪ ಮೈಂಡ್ಫುಲ್ಲಾಗಿ ನಾವೇನು ತಿಂತಿದ್ದೀವಿ ಅನ್ನೋದನ್ನು ಸ್ವಲ್ಪ ಮೈಂಡ್ಫುಲ್ಲಾಗಿ ಇಟ್ಕೊಂಡ್ರೆ ಸೊ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಗೈಸ್, ಅಷ್ಟೇ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಪ್ರಾಬಬ್ಲಿ ಈ ಟಿಪ್ಸ್ನೆಲ್ಲ ನೀವು ಯೂಸ್ ಮಾಡ್ತೀರಾ ಆ್ಯಂಡ್ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಸ್ವಲ್ಪ ಜನಕ್ಕೆ ಗೊತ್ತಿದ್ದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಏನಾದರೂ ನೀವು ಸ್ಕಿಪ್ ಮಾಡಿದರೆ, ನೀವೇನಾದರೂ ಮರ್ತಿದ್ರೆ ಇದನ್ನೆಲ್ಲನೂ ಫಾಲೋ ಮಾಡಿ, ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಹೇಳಿ. ಸೊ ಹೆಲ್ಪ್ಫುಲ್ ಆಗುತ್ತೆ ಕೆಲವ್ರಿಗೆ, ಓಕೆನಾ. ಸೊ ಹಾಗಾಗಿ ಇಷ್ಟನ್ನು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.